ಆಕಾಶ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಶಾಂತ ಮೋಕ್ಷ ವಿಮೋಕ್ಷದಂ ಹರಿಮಯಂ ನಿತ್ಯಂ ಸದೋಪಾಸ್ಮಹೇ. ಯಾವ್ದಾಯ್ತು ಈಗ? 113 ಅದಾಯ್ತು ಈಗ. ಯತ್ಪುಂಡ ಹೃತ್ಪುಂಡ ಯತ್ಪುಂಡರೀಕಂ ಪುರಮಧ್ಯ ಸಂಸ್ಥಂ ಯದಿದಂ ಶರೀರಂ ತದೇತದಾದ್ಯಂ ದೇವ ಸದನಂ ಇತ್ಯಾದೇಹ. ಶರೀರ ಅಂತ ಅರ್ಥ ಮಾಡಬೇಕು. ಬ್ರಹ್ಮಶಬ್ದಕ್ಕೆ ಬದಲೇ ಅರ್ಥ ಬ್ರಹ್ಮಪುರಕ್ಕೆ ಅರ್ಥ ಮೊದಲು ಪರಮಾತ್ಮ ಅಂತ ಅರ್ಥ. ಇನ್ನೊಂದತ್ತೆ ಶರೀರಂಚ, ಶರೀರಕ್ಕೂ ಏನಂತ ಕರೀತಾರೆ? ಬ್ರಹ್ಮಪುರ ಅಂತ ಕರೀತಾರೆ. ದೇವರು ಕೊಟ್ಟ ದೇಹ ಅದು ಕೂಡ ಎಲ್ಲಿದೆ ಈಗ? ಪುಂಡರೀಕ ಯತ್ ಪುಂಡರೀಕ ಪುರಮಧ್ಯ ಸಂಸ್ಥ. ನಮ್ಮ ದೇಹ ಪುರ ಅಂದ್ರೆ ದೇಹ, ಮಧ್ಯ ಸಂಸ್ಥ ಹೃದಯದ ಮಧ್ಯ ಸಾಮಾನ್ಯ ಹೃದಯ ಏನಂತ ಕರೀತಾರೆ? ಮಧ್ಯ, ಹೃದಯ ಮಧ್ಯದಲ್ಲಿ. ಯದಿದಂ ಶರೀರಂ ತದೇ ತದಾದ್ಯಂ ದೇವಸದ. ಅಲ್ಲಿ ನಮ್ಮ ದೇಹದೊಳಗೆ ಹೃದಯ ಇದೆ, ಹೃದಯದೊಳಗೆ ಬ್ರಹ್ಮಪುರ ಇದೆ, ದೇವರ ಶರೀರ ಇದೆ, ದೇವರಿದ್ದಾನೆ. ಜಯ ಸದಾ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ. ಯದ್ವೈತತ್ ಯದ್ ಬ್ರಹ್ಮೇತಿ ಇದಂ ವಾವ ತದ್ಯೋಯಂ ಬಹಿರ್ಧಾ ಪುರುಷಾದಾಕಾಶ ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ನೇವಾನು. ಅದೇ ಬಂತಿ ಇಷ್ಟೊತ್ತು ಹೇಳಿದ್ರಲ್ಲ ಚರ್ಮ ದೇವರ ಯಾವಾಗ ಆ ರೀತಿ ತಿಳ್ಕೊಂಡಾಗ ಎಲ್ಲ ಆಯ್ತು. ಭೂತಾನಿ ಆತ್ಮನ್ನೇವಾನು ಪಶ್ಯ. ಎಲ್ಲ ಆಕಾಶದಲ್ಲಿ ಎಲ್ಲಾ ವಸ್ತು ಇದೆ ಅಂತ ತಿಳ್ಕೊಳ್ತಾರೋ ಹಾಗೆ ದೇವರನ್ನು ಆಶ್ರಯಿಸಿ ಎಲ್ಲವೂ ಇವೆ, ಸುತ್ತಮುತ್ತ ಎಲ್ಲ ಕಡೆ ಪರಮಾತ್ಮ ಇದ್ದಾನೆ ತಿಳ್ಕೊಂಡಾಗ ಅವನು ಮುಕ್ತನಾಗ್ತಾನೆ. ಪರಬ್ರಹ್ಮಣಿ ಏವ ಹೃದಯ ಸ್ಥಿತಂ. ಹೃದಯ ಎಲ್ಲಿರ್ಬೇಕೀಗ? ದೇವರು ಎಲ್ಲಿದ್ದಾನೋ ಆ ಕಡೆ. ಎಲೆ ಯಾಕೆ ಹಿಡಿತೀವಿ? ಅಲ್ಲಿ ಬಡಿಸ್ತಾರ ಆದ್ರಿಂದ ಹೋಗ್ತಾನೆ. ಎಲೆ ಹಿಡಿ, ಎಲೆ ತಿನ್ನಕ್ಕಲ್ಲ, ಅಲ್ಲಿ ಬಡಿಸ್ತಾರೆ ಅಂತೇಳಿ. ಅದಕ್ಕೆ ಬಡಿಸೋ ಜಾಗ ಹುಡುಕ್ಲಕ್ಕೆ ಎಲೆ ಹಾಗೆ ಕಾರಣ ಆಗುತ್ತಾ. ದೇವರನ್ನು ನಾವು ಹೃದಯದಲ್ಲಿ ಧ್ಯಾನ ಮಾಡಿ ಇರೋ ಜಾಗ ಅದು. ದೇವರನ್ನ ನಾವು ಎಲ್ಲ ಕಡೆ ದೇವರಿದ್ದಾರೆ ಹೃದಯದಲ್ಲಿ, ಅದೇನು ಸಂಶಯ ಇಲ್ಲ. ಆರಾಧ್ಯವಾದ ರೂಪ ಅಲ್ಲಿರೋದು. ಆಫೀಸ್ ಸಂಪೂರ್ಣ ಅವರದಾದ್ರೂ ಕೂಡ ಚೇಂಬರಲ್ಲಿ ಮಾತ್ರ ಹೇಗೆ ಸಿಗ್ತಾನ ಮುಖ್ಯಸ್ಥ ಹಾಗೆ. ದಾರೋ ಅಸ್ಮಿನ್ ಅಂತರೇ ಆಕಾಶ ತಸ್ಮಿನ್ ಅಂತ ಯದಂತಹ ತದನ್ವೇಷ್ಟವ್ಯ. ದಾರೋ ಅಸ್ಮಿನ್ ನಂತರ ಆಕಾಶ ಕಿಂ ತದತ್ರ ವಿದ್ಯತೆ ಇತಿ ಅತ್ರ ಆಕಾಶ ಶಬ್ದೇನ ಭೂತಾಕಾಶೋ ವಿವಕ್ಷಿತಃ. ದಾರೋ ಅಸ್ಮಿನ್ ಅಂತರೇ ಆಕಾಶ ಎರಡಿದೆ. ಒಂದು ಭೂತಾಕಾಶ, ಅದರೊಳಗೆ ಸೂಕ್ಷ್ಮಾಕಾಶ, ಅದರಲ್ಲಿ ದೇವರಿದ್ದಾನೆ. ಅದಕ್ಕೆ ಎಲ್ಲಿ ಆಕಾಶದ ಒಳಗೆ ಅಂತ ಹೇಳ್ತಾರೋ ಅಲ್ಲಿ ಭೂತಾಕಾಶದ ಒಳಗೆ ಅಂತ ಅರ್ಥ. ಅದೊಂದು ಪೂರ್ತಿಯ ಡೈರೆಕ್ಟ್ ಇದ್ದಾರೆ ಅಂದ್ರೆ ಅದು ಅಂತರಾಕಾಶ ಅಂತ ಅರ್ಥ. ಮನೆಯೊಳಗಿದ್ದಾರೆ, ಮನೆಯೊಳಗೆ ಹೋದ ಇಲ್ಲ, ಆಫೀಸಲ್ಲೂ ರೂಮಲ್ಲೇ ಇಲ್ಲ, ಆ ತರ. ಆ ರೀತಿಯಾಗಿ ದೇವ್ರು ಹುಡುಕ್ಬೇಕು. ಹೌದು ಹೌದು, ಹಿಂದೆ ಹೇಳಿದ್ದಾರೆ ಸಾಕಷ್ಟು ಸರ್ತಿ. ಏನಂತ ಹೇಳಿದ್ದಾರೆ? ದೇವರು ಯಾವಾಗಲೂ ವ್ಯಕ್ತಾನೆ, ವ್ಯಕ್ತನಾಗಬೇಕಾದ್ರೆ ಆಫೀಸಲ್ಲಿ ಕಾಣೋದಿಲ್ಲ. ಆಫೀಸಲ್ಲಿ ಬಂದು ನೋಡು ಅಂತ ಹೇಳ್ತಾರಲ್ಲ ಹಾಗೆ, ಆಫೀಸಲ್ಲಿ ಬಂದು ನೋಡು ಅಂತ ಹೇಳ್ತಾರಲ್ಲ, ದೇವರ ಆಫೀಸ್ ಇದೆ, ಅಲ್ಲಿ ಕಾಣಬೇಕು ದೇವರ. ಅದೆಲ್ಲ ಒಂದೇ, ಅದು ನಿಜ. ಅದು ನೋಡೋ ಜಾಗ ಅಲ್ಲಿ ಮಾತ್ರ ಆಗುತ್ತೆ. ಈಗ ದೇವರ ಸಾಕ್ಷಿ ಅಲ್ಲ, ನಮಗಿರೋ ಶಕ್ತಿ ಅಷ್ಟೇ. ಎಲ್ಲ ಕಡೆ ನೋಡೋ ಶಕ್ತಿ ಇದ್ದರೆ ನಮ್ಮ ದೇವಿಗೆ ಯೋಚನೆ ಇಲ್ಲ, ರುಜುಗಡೆಗಿಲ್ಲ. ಉಳಿದವರಿಗೆಲ್ಲ ಒಂದು ಜಾಗ ಅಂತ ಅಲ್ಲಿ ಇಲ್ಲದ ನೋಡೋಕ್ಕಾಗೋದಿಲ್ಲ. ಉಳಿದವ್ರು ವರ್ಕಿಂಗ್ ಅವರ್ಸ್, ಮುಖ್ಯಸ್ಥರು ವರ್ಕಿಂಗ್ ಅವರ್ಸ್ ಇಲ್ಲ. ಈಗ ಪಿ ಎ ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡೋದು, 24 hours ಪಿ ಎ. ಉಳಿದವ್ರು ಹಾಗಲ್ಲ. ಬಹಿರ್ಧಾ ಪುರುಷಾದ ಆಕಾಶ. ಎಷ್ಟೋ ಸರ್ತಿ ಕೆಲವು ಸರ್ತಿ ಹೀಗಾಗ್ಬಿಡತ್ತೆ, ಮಧ್ಯದಲ್ಲಿ ಯಾವುದೋ ದೊಡ್ಡವನ್ನ ಕಾಣಕ್ಕೆ ಹೋಗ್ತಾರೆ, ವರ್ಕಿಂಗ್ ಅವರ್ಸ್. ಪಕ್ಕದಲ್ಲಿ ಬಂದಿದ್ದೇ ತಪ್ಪೋದು. ಯಾಕೆ? ಅಲ್ಲಿ ರಿಜಿಸ್ಟರ್ ಮಾಡಿ ಬಂದಿರ್ಬೇಕು ಅವನು. ಏನಂತ ಅಲ್ಲಿ ಹೋಗ್ತಾ ಇದೆ ಹೇಳಿ ಬರ್ಬೇಕು ಅವನು. ಇದೆಯಲ್ಲ ಒಂದು ಮೂಮೆಂಟ್ ರಿಜಿಸ್ಟ್ರೇಷನ್ ಅಲ್ಲಿರ್ಬೇಕು. ಮೂಮೆಂಟ್ ರಿಜಿಸ್ಟ್ರೇಷನ್ ರಿಜಿಸ್ಟರ್ ಬರೆದು ಹೋಗ್ಬೇಕು ಅವನು. ಎಲ್ಲಾರು ಹೋಗ್ತಿದ್ದೀನಿ ಅಂತ ಹೇಳಿ. ಅದು ದೋಷ ಅಲ್ಲ. ಹಾಗೆ ಹೋದ್ರೆ ಅಪರಾಧ ಇಲ್ಲ. ಏನೋ ಪರ್ಮಿಷನ್ ತಗೊಂಡು ಹೋದ್ರೆ ಮೊದಲು ಬಂದಿ ಹಾಕಿ, ಈಗ ಫಸ್ಟ್ ಬಿಟ್ಟು ಯಾಕೆ ಬಂದಿ ಹೇಳಿ, ಅಪರಾಧ ಅಲ್ವಾ ಇದು? ಆ ರೀತಿ ಕೇಳ. ಇಲ್ಲ ಪರ್ಮಿಷನ್ ತಗೊಂಡು ಬಂದಿದ್ದೇನೆ, ಅವಾಗ ದೋಷ ಇಲ್ಲ. ಎಷ್ಟು ಸರ್ವಾಣಿ ಭೂತಾನಿ ಪರಬ್ರಹ್ಮಣ್ಯೇವ ಹೃದಯ ಸ್ಥಿತ. ಪರಮಾತ್ಮರಲ್ಲೇನೆ ಮನಸ್ಸನ್ನು ಇರಬೇಕು. ದಾರು ಅಸ್ಮಿನ್ ಅಂತಾರೆ ಆಕಾಶ. ಒಂದು ಸೂಕ್ಷ್ಮಾಕಾಶ ಇದೆ ಒಳಗಡೆಗೆ, ಅದ್ರೊಳಗೆ ದೇವರಿದ್ದಾನೆ. ಸೂಕ್ಷ್ಮಾಕಾಶ ಅದ್ರೊಳಗೆ ದೇವರು, ಸೂಕ್ಷ್ಮಾಕಾಶನೇ ದೇವರಲ್ಲ. ಮತ್ತೆ ತದನ್ವೇಷ್ಟವ್ಯ ಧಾರಾಧಿಕ ಅಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಅಲ್ಲಿ ಸಂಬಂಧಪಟ್ಟಿರೋ ವಿಷಯವಾಕ್ಯ ಇಲ್ಲಿದು, ವಿಷಯವಾಕ್ಯ ಇಲ್ಲಿದು, ನಿರ್ಣಯ ಅಲ್ಲಿ. ದಾರೋ ಅಸ್ಮಿನ್ ಅಂತರೇ ಆಕಾಶ ಕಿಂ ತದತ್ರ ವಿದ್ಯತೆ. ಅಲ್ಲೇನಿದೆ? ಕಿಂ ವಿದ್ಯತೆ. ಕಿಂ ಅಂದ್ರೆ
ಏಕೋನೈಕ ಸವ ಕಿಂ ದೇವರಲ್ಲಿದ್ದಾನೆ. ಪ್ರಶ್ನೆ ನೋಡೋರಿಗೆ ಕಿಂ ಉತ್ತರ ದೇವರಲ್ಲಿದ್ದಾನೆ. ಭೂತಾಕಾಶೋ ವಿವಕ್ಷಿತ ಕಿಂ ತದತ್ರ ವಿದ್ಯತೆ ಇತ್ಯಸ್ಮಾ ಇತ್ಯಾಶಯಂ ಪರಿಹಾರ. ಅಸ್ಮಿನ್ ಭೂತಾಕಾಶೆ ಪರಬ್ರಹ್ಮಕ್ಯಾಕಾಶೋ ವಿದ್ಯತೆ ಆಸಮಂತಾತ್ ಕಾಶನಾದಾಕಾಶಃ ಆಸಮಂತಾತ್ ಅಜ್ಞಾತಿ ಕಮಜ್ಞಾತಿ ಇವ. ದೇವರಿಗೆ ಆಕಾಶ ಅಂತ ಯಾತಕ್ಕೆ ಕರೀತಾರೆ? ಎರಡು ಅರ್ಥ ಹೇಳ್ತಾರೆ. ಆಸಮಂತಾತ್ ಕಾಶನಾತ್ ಆಕಾಶ, ಎಲ್ಲ ಕಡೆ ಪ್ರಕಾಶ ಪರಮಾತ್ಮ, ಅದಕ್ಕೋಸ್ಕರ ಅಂತ ಕರೀತಾರೆ ಆಕಾಶ. ದೇವರಿಗೆ ಹೆಸರಿದೆ. ಆಕಾಶ ತಲ್ಲಿಂಗ, ಆಕಾಶ ತಲ್ಲಿಂಗ, ಅವಕಾಶ ಪ್ರದತ್ವ ಆಕಾಶದ ಲಿಂಗ ದೇವರಲ್ಲದಿದೆ. ಅದು ಮುಖ್ಯವಾದ ಶಬ್ದವಾಚ್ಯನೇ ಆದವರು ದೇವರೇ. ಆ ಸಮಂತಾತ್ ಕಮ್ ಅಜ್ಞಾತಿ ಇದ್ದೀವ. ಆಕಾಶ ಆಕ ಅಜ್ಞಾತಿ ಆಕಾಶ ಆಕಾಶ ಆ ಸಮಂತಾತ್ ಕ ಕಂ ಅಜ್ಞಾತಿ ಇತಿ ಆಕಾಶ. ಅಂದ್ರೆ ಪೂರ್ಣಾನಂದಮಯ ಅಂತ. ಪೂರ್ಣಾನಂದ ಅಂತರಖವತ್, ಪೂರ್ಣಾನಂದ ಅಂತರಖವತ್ ಯಾವುದು ಕೊಡು ಭಾಷ್ಯ. ಅದಕ್ಕೆ ಖವತ್ ದೃಷ್ಟಾಂತ ಕೊಟ್ಟು ಇದರ್ಥ ಅದು. ಅವತ್ತ ತಾವೇ ಮಾತೆ ತಮ್ಮದೇ ಅರ್ಥ. ಆ ಸಮಂತಾತ್ ಕಂ ಅಜ್ಞಾತಿ. ಇನ್ನೊಂದು ಅರ್ಥ ಆ ಸಮಂತಾತ್ ಕಾಮಾನ್ ಅಜ್ಞಾತಿ ಇತೀವ. ಕಾ ಅಂದ್ರೆ ಕಾಮಗಳು, ಕಾಮನೆಗಳು, ಪೂರ್ಣ ಕಾಮ ಅಂತ ಅರ್ಥ. ಪೂರ್ಣ ಕಾಮ ಅಲ್ಲೇ ಬರೆದ, ಅದನ್ನು ಬರೆದಿದ್ದಾರೆ. ಕಮ್ ಅಜ್ಞಾತಿ ಆಯ್ತು. ಆಮೇಲೆ ಮುಂದೆ ಅಸ್ಮಿನ್ ಕಾಮಾಹ ಸಮಾಹಿತ ಇತಿ ವಾಕ್ಯ ಶೇಷಾತ್ ಆ ಸಮಂತಾತ್ ಕಾಮಾನ್ ಅಜ್ಞಾತಿ ಅಷ್ಟಾಯ್ತಿಲ್ಲಿ. ಮೂರು ಅರ್ಥ ಆಯ್ತು ಅದೊಂದಕ್ಕೇನೆ. ಒಂದೊಂದಕ್ಕೆ ಎಷ್ಟು ಅರ್ಥ ಬರೀತಾರೆ ಬದಲು ನಿದರ್ಶನ, ಅದನ್ನೆಲ್ಲ ಬಳಸ್ಕೋಬೇಕು ಕೆಲ ಕಡೆ. ಯಾವಾನ್ ಸಚ ಯಾವಾನ್ ಬಹಿ ಪರಮಾತ್ಮ ವ್ಯಾಪ್ತೋ ಅಸ್ತಿ ತಾವಾನೇವ ವಿದ್ಯತೆ ಗುಣತಃ. ಪರಮಾತ್ಮನ ವ್ಯಾಪ್ತಿ ಎಷ್ಟೋ ಗುಣದು ಅಷ್ಟೇ ವ್ಯಾಪ್ತ. ಆಕಾಶದ ಹತ್ತಿರ ದೇವರಿದ್ದಾನೆ ಅಂದ್ರೆ ಆಕಾಶದ ಆನಂದ ಆಕಾಶದಷ್ಟು ಅರ್ಥ ಆಗುತ್ತೆ. ಜ್ಞಾನ ಆಕಾಶದಷ್ಟು, ಬಲ ಆಕಾಶದಷ್ಟು. ನೆನೆಸ್ಕೊಂಡ್ಬಿಟ್ಟು ಏನಾಗುತ್ತೆ ಅಲ್ಲಿಗೆ ಎಲ್ಲ ಕ್ರಶ್ ಆಗ್ಬಿಡೋದು ಒಳಗೆ. ಈ ಆಕಾಶಕ್ಕೆ ಬೀಳಕ್ ಬರೋದಿಲ್ಲ. ದೇವ್ರು ಏನ್ ಮಾಡ್ತಾನೆ ಬೇಕಾದ್ರೆ ಅಷ್ಟು ಬಲ ಹೊಡಿಬೋದು, ಏನು ಬೇಕಿದೆ. ಎಷ್ಟು ದೇವ್ರು ಇಷ್ಟೆಲ್ಲ ಮಾಡ್ತಾನೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಸೃಷ್ಟಿಯಾದಿ ಎಲ್ಲವನ್ನು ಕೂಡ ಒಬ್ಬನೇ ಮಾಡ್ತಾ ಇದ್ದಾನೆ. ಅದು ಉಪಯೋಗಿಸೋದ ಶಕ್ತಿ ಎಷ್ಟು ಅಂದ್ರೆ ನಾಟ್ ಎಷ್ಟೋ ಡಾಟ್ಗಳು ಹಾಕ್ಬೋದು. ಯಾಕೆ ಉಪಯೋಗಿಸಿದ್ದಾನೆ ಅಷ್ಟೇನೆ, ಅವತ್ತು ಏನಲ್ಲ ಅದು ಅದು ಕೂಡ ಶಕ್ತಿ ಏನೂ ಅಲ್ಲ. ಅಷ್ಟು ಎಫರ್ಟ್ ಜಾಸ್ತಿ ಮಾಡ್ತಿದ್ದಾನೆ ಅಂತ. ಒಂದು ಸೂಜಿ ತಗೋಬೇಕಾದ್ರೆ ಎಷ್ಟು ಶಕ್ತಿ ಹಾಕ್ತೀವಿ ನಾವೀಗ? ಒಂದು ಸೂಜಿ ತಗೋಬೇಕಾಗಿದೆ, ಎಷ್ಟು ಶಕ್ತಿ ಹಾಕ್ತಿವಿ? ಅದೇ ಭಾರತ ಎತ್ಬೇಕಾದ್ರೆ ಏನ್ ಮಾಡ್ತೀವಿ ಆಗ? ಅದು ಎತ್ತಕ್ಕಾಗಲ್ಲ, ಬಿಟ್ಟು ಬಿಡ್ತೀವಿ. ಹೌದಾ? ಇದೇ ಇಲ್ಲ ತಾನೆ, ನಮ್ಮಲ್ಲಿ ಲಿಮಿಟೇಷನ್ ಇದೆ. ದೇವ್ರಿಗೆ ಆಗಲ್ಲ. ಅದು ನಮ್ಮ ಶಕ್ತಿಯನ್ನು ಪೂರ್ತಿ ಉಪಯೋಗಿಸೋದಿಲ್ಲ. ಎಲ್ಲ ಕಡೆ ಇದೆ. ಮಕ್ಕಳು ನೋಡಿ ಬೇಕಾದ ಮೇಲೆ ಹೊಡಿತಾರೆ, ಶತ್ರು ಹೋಗಿ ಜೋರ ಹೊಡಿತಾರೆ. ಹೌದಾನೆ? ಯಾಕೆ ಉಪಯೋಗ ನಮ್ಮ ಕಂಟ್ರೋಲ್ ಇದೆ ಅಲ್ಲ, ದೇವ್ರು ಇರಿಸಿದ್ದಾರೆ. ಲೋಕಸ್ಥ ಪ್ರಸಕ್ತಿ ನಿರವಯತ್ವ ಶಬ್ದ ಕೋಪೋವ. ನಮಗ ಆ ರೀತಿ ಶಕ್ತಿನ ನಿಯಂತ್ರಣ ಮಾಡಕ್ ಸಾಧ್ಯವಾಗೋ ದೇವರ ಅನುಗ್ರಹದಿಂದ. ಏನಾಗ್ತೈತಿ ಇಲ್ದಿದ್ರೆ ಎಲ್ಲರೂ ಒಂದೇ ರೀತಿ ಹೊಡಿತಿದ್ದವು. ಅದು ವಿವೇಚನೆ ಮಾಡಕ್ ಬರ್ತಿರ್ಲಿಲ್ಲ. ಇದು ದೇವರ ಬ್ರಹ್ಮಸೂತ್ರ. ಕೃಷ್ಣ ಪ್ರಸಕ್ತಿ ನಿರವಯತ್ವ ಶಬ್ದ ಕೋಪೋವ. ಇಲ್ಲ ದೇವರಿಗೆ ಅವಯವ ಇದೆ ಅಂತ ಹೇಳ್ಬೇಕು. ಇಲ್ಲ ಮತ್ತೆ ಯಾಕೆ ಪೂರ್ತಿ ಉಪಯೋಗಿಸೋದಿಲ್ಲ ಅಂದ್ರೆ ದೇವರ ಅನುಗ್ರಹ ಆಗ್ತದೆ. ಇಲ್ಲ ಏನಾಗ್ತಿತ್ತು? ಪ್ರತಿಶತಕ್ಕೆ ಹೀಗೆ ಚಾಚಬೇಕಾಗ್ತಿತ್ತು. ಅವಾಗ ಏನ್ ಮಾಡಿದ್ರಿ? ಅವ್ರು ಇಲ್ಲಿದ್ದು ಅಲ್ಲಿವರೆಗೆ ಕೈ ಹೋಗ್ಬೇಕು. ಹಾಗಾಗಿ ದೇವ್ರ ಮಾಡಿಲ್ಲ. ಯಾಕೆ ಅಂದ್ರೆ ಇದೆಲ್ಲ ಯಾಕೆ ಹೇಳ್ತಾರೆ? ನಿತ್ಯ ಜೀವನದಲ್ಲಿ ಅನುಸಂಧಾನ ಕ್ರಮ. ಅರ್ಥ ಆಯ್ತಾ? ನಮ್ಗೆ ಯಾವಾಗ ಗೊತ್ತಾಗುತ್ತೆ? ಈಗ ಏನು ಚಾಚಕ್ ಬರ್ತಾ ಇಲ್ಲ, ಆಗ ದೇವ್ರ ನೆನಪಾಗ್ತಾರೆ. ಅದನ್ನ ಎಕ್ಸ್ಟೆಂಡ್ ಮಾಡ್ಕೋ. ಯಾವ ಹೆಸರಿದ್ದಾಗ ನೆನಪಾಡ್ಕೋ. ಇಲ್ದ ಹೋದ್ರೆ ಅಲ್ಲಿ ಯಾವ ಏನೋ ಬಂದು ನಮ್ಗೇನು ಸಹಜವಾಗಿ ಶಕ್ತಿ ಇದ್ದಿದ್ರೆ ಅಫೆಕ್ಟ್ ಆಗಬಾರ್ದಿತ್ತು. ಈಗ ಅಫೆಕ್ಟ್ ಆಯ್ತು ಅಂದ್ರೆ ಏನರ್ಥ? ಇನ್ನೊಬ್ರು ಕಂಟ್ರೋಲ್ ಇದೆ. ಗೊತ್ತಾಯ್ತಾ? ನಮ್ ತೆಗಳಕ್ ಬರ್ತಾ ಇಲ್ಲ, ಅದು ಸಹಜ. ಈಗ ದೇವ್ರು ಏನ್ ಮಾಡಿದ್ದಾನೆ? ಈಗ ಸ್ವತಃ ಮಾಡಿದ್ದಾನೆ. ಅದು ಆತ ಅನುಗ್ರಹ. ದಾರೋ ಅಸ್ಮಿನ್ ಅಂತರಿ ಆಕಾಶಸ್ತಸ್ಮಿನ್ ತದನ್ವೇಷ್ಟವ್ಯಂ. ಅದಾದ್ಮೇಲೆ ಆ ಸಮಂತಾತ್ ಕಾಮಾನ್ ಅಜ್ಞಾತೀತಿವ ಸ ಯಾವಾನ್ ಬಹಿ ಪರಮಾತ್ಮ ವ್ಯಾಪ್ತೋಸ್ತಿ ತಾವಾನೇವ ವಿದ್ಯತೆ ಗುಣತಃ. ಎಷ್ಟು ಬರೆಯೋದೇ ಇಲ್ಲ, ಮಿನಿಮಮ್ ಬರೀತ. ಒಂದು ಸೆಂಟೆನ್ಸ್ ಮುಗಿದ ಕಾಣಿಸೋದೇ ಇಲ್ಲ, ಎಷ್ಟು ಬರೀತ. ಎಲ್ಲ ಹುಡುಗರು ಯಾರ ಸ್ಟೈಲ್ ಇರುತ್ತೆ, ಯಾರು ಮೇಂಟೈನ್ ಮಾಡಕ್ ಸಾಧ್ಯ ಅವರೊಬ್ರೆ. ಪೂರ್ಣ ಗುಣತ್ವಾತ್ ಅಲ್ಪ ಪರಿಮಾಣಶ್ಚಾಪಿ ಮಹತ್ ಪರಿಮಾಣತ್ವಂ. ಪರಮಾತ್ಮ ಪೂರ್ಣ ಗುಣನಾಗಿರೋದ್ರಿಂದ ಹೃದಯಾಕಾಶದಲ್ಲಿದ್ದಾನೆ ದೇವರು. ಬಾರಿ ಚಿಕ್ಕವನು ಅಂತ ತಿಳ್ಕೊಳಕ್ ಹೋಗಬೇಡಿ. ಏನಿದ್ದಾನೆ? ಮತ್ತ ಅನಂತ ರೂಪದಲ್ಲಿದ್ದಾನೆ. ಮತ್ತೆ ಯಥಾ ಪ್ರಕಾರ ನೋ ಚೇಂಜ್. ಪರಮಾತ್ಮ ಹೊರಗೆ ಆಗಿದ್ದಾನೆ, ಒಳಗೂ ಆಗಿದ್ದಾನೆ, ಒಳಗೆ ಆಗಿದ್ದಾನೆ, ಹೊರಗೂ ಹಾಗೆ ಇದ್ದಾನೆ. ದೇವರು ಮತ್ತೊಂದು ಮಹಿಮೆ. ಪೂರ್ಣ ಗುಣತ್ವಾತ್ ಅಲ್ಪ ಪರಿಮಾಣಶ್ಚಾಪಿ
ಮಹತ್ ಪರಿಮಾಣತ್ವ ಪೂರ್ಣತ್ವ ಬರೋದ್ರಿಂದ ಅಲ್ಪ ಆದ್ರೂ ಪೂರ್ಣನೇ. ಯುಜ್ಯತೆ ಅಚಿಂತ್ಯ ಶಕ್ತಿತ್ವ. ಉದಾಹರಣೆಗೆ ಸಿಂಪಲ್ ನೋಡಿಬೇಕಾದ್ರೆ ಎಲ್ಲ ಕಡೆ ದೃಷ್ಟಾಂತ ಸಿಗುತ್ತೆ. ಇವತ್ತು ಕರೆಂಟ್ ಇದೆ, ಒಂದ್ ಕಡೆ ಹೊಡಿತಾರೆ, ಅಲ್ಲಿಂದ ಕರೆಂಟ್ ಹರ್ಕೊಂಡ್ ಬಂದೆ, ಎಷ್ಟು ಹೊಡಿಬೇಕು ನಮಗೀಗ? ಸ್ವಲ್ಪ ಹೊಡಿಬೇಕು. ಎಷ್ಟು ಹೊಡಿಯುತ್ತೆ ಅದು? 230 ಹೊಡಿ, ಹೌದಲ್ಲ? ಇದ್ರಲ್ಲಿ ಏನಾಗ್ತಿತ್ತು? ಚೂಚೂರ್ ಬಿಟ್ಟು ಒಟ್ಟಿಗೆ ಬಿಟ್ಟು ಬೇಡ, ಚೂಚೂರ್ ಬಿಟ್ಟು ಪರವಾಗಿಲ್ಲ. ಕರೆಂಟ್ ನಾವು ಒಟ್ಟಿಗೆ ಬಿಟ್ಟು ಬೇಡ, ಚೂರ್ ಬಿಟ್ಟು ಏನಾಗಲ್ಲ. ಆಗತ್ತಾ? ಈ ಕಬ್ಬಿಣ ಬೆಂಕಿ ಇದೆ, ಸಣ್ಣ ಸಣ್ಣ ತುಡಿ ಮಾಡಿಬಿಟ್ಟಾಗ ಅದು ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಅದು ಸುಡುತ್ತೆ, ಸುಡೋದು ಹೋಗೋದೆ ಕೂಡ ಹೋಗ್ಲಿಲ್ಲ, ಆದ್ರೆ ಅಷ್ಟು ಸುಡೋದೆ. ಕರೆಂಟ್ ಆಗ ಅಷ್ಟೇ ಹೊಡೆಯುತ್ತೆ. ನೀವು ಬೆಂಕಿನ ಕಂಪೇರ್ ಮಾಡ್ಕೊಂಡು ಬಿಟ್ಲಕ್ಕೆ ಹೋಗ್ಬಾರ್ದು. ಚೂರ್ ಬಿಟ್ಟು ಏನಾಗುತ್ತೆ ನಾವು ನೋಡ್ಬಿಡ್ತೀರಿ ಅಂತ ಹೇಳಿದ್ರೆ ಆಮೇಲೆ ಹೇಳಕ್ ಇರೋದಿಲ್ಲ. ಅಂದ್ರೆ ಎಲ್ಲೆಲ್ಲಿ ವಸ್ತುವನ್ನು ನೋಡ್ತೇವೆ ಅಲ್ಲಿ ದೇವ್ರು ಒಂದೊಂದು ಮಹಿಮೆ ಕಾಣಕ್ ಶುರುವಾಗುತ್ತೆ. ಅದನ್ನ ದೇವರಲ್ಲಿ ಪೂರ್ತಿ ಅನುಸಂಧಾನ ಮಾಡೋದು. ಆಗ ಉಪಾಸನೆ ಎಲ್ಲ ಕಡೆ ಉಪಾಸನೆ ಮಾಡಕ್ ಅದು ಮಾಡದೆ ಹೋದ್ರೆ ಆ ದೇವ್ರು ನಮ್ಗೆ ಕನೆಕ್ಷನ್ ಸಿಗೋದಿಲ್ಲ. ಅರ್ಥ ಆಯ್ತಾ? ರೈಲು ಹೋಗ್ತಾ ಇದೆ, ಈಗ ಅಲ್ಲಿ ಹೋದ್ರೆ ಮುಂದೆ ಹೋಗುತ್ತೆ ಅಷ್ಟೇ. ಅದು ಸ್ವಲ್ಪ ಬಿಟ್ಟು ಬಿದ್ದೋಗ್ಬಿಡೋದು. ಅಲೆಯಲ್ಲೇ ಹೋಗ್ತೀವಿ, ಎಲ್ಲ ಹಾಕಿಬಿಟ್ಟಿರ್ತಾರಲ್ಲ ಆ ಕಡೆ ಈ ಕಡೆ, ಅದ್ರ ಮಧ್ಯೆ ಹೋಗ್ತಿರ್ಬೇಕು. ಇಲ್ದವರದು ಕೆಳಗೆ ಬಿದ್ದುಬಿಡೋದು ದೊಡ್ಡ ಭಾರಿ ಡೇಂಜರ್. ಟ್ರ್ಯಾಕ್ ಬಿಡ ಹಾಗಿಲ್ಲ. ಇದು ದೊಡ್ಡ ದೊಡ್ಡ ರೋಡ್ಗಳಲ್ಲಿ ಟ್ರ್ಯಾಕ್ ಚೇಂಜ್ ಮಾಡಿ ಭಾರಿ ಡೇಂಜರು. ಇನ್ನೊಬ್ರು ಯಾರು ಬರ್ತಾ ಇರ್ತಾರೆ ಆ ಟ್ರ್ಯಾಕ್ ಒಳಗೆ, ಫೈನ್ ಹಾಕ್ತಾರೆ. ಟ್ರ್ಯಾಕ್ ಚೇಂಜ್ ಮಾಡಿ ಆಕ್ಸಿಡೆಂಟ್ ಮಾಡಿದ್ದಲ್ಲ, ಹೋಗಿದ ತಕ್ಷಣ ಫೈನ್ ಹಾಕ್ತಾರೆ. ಅದೇ ಟ್ರ್ಯಾಕಲ್ಲೇ ಹೋಗ್ಬೇಕು. ನಾವು ಈ ಎಲ್ಲ ಹೋಗ್ತಾ ಇರ್ತಾರೆ, ಅದು ಭಾರಿ ಡೇಂಜರಸ್. ಇನ್ನು ಅಷ್ಟು ಜೋರ ಬರ್ತಾ ಇರ್ತಾರೆ, ಹೊರದ ಹೋಗ್ಬಿಡ್ತಾರೆ. ಯಾಕೆ ಅವನ್ ಟ್ರ್ಯಾಕ್ ಅದು, ನಿಮ್ ಟ್ರ್ಯಾಕ್ ಅಲ್ಲ. ಅದು ಹಾಗೆ ಇಷ್ಟೇ ಸ್ಪೀಡ್ ಇದ್ರೆ ಇಷ್ಟೇ ಹೋಗ್ಬೇಕು. ಸ್ಪೀಡ್ ತಕ್ಕಂತೆ ವೆಹಿಕಲ್ ತಕ್ಕಂತೆ ಆ ರೀತಿ ದೇವರು ವ್ಯವಸ್ಥೆ ಮಾಡಿರ್ತಾನೆ. ಅಚಿಂತ್ಯ ಶಕ್ತಿತ್ವ. ದೇವ್ರ ಇಷ್ಟೆಲ್ಲ ಕೊನೆ ಕೆಡ್ತಾರೆ, ಇದೆಲ್ಲ ಹೇಗೆ ಸಾಧ್ಯ? ಅಂದ್ರೆ ಅಚಿಂತ್ಯ ತಲೆ ಕೆಡಿಸ್ಕೋಬೇಡ, ದೇವರೆಲ್ಲ ನೀರಾದ ಅರ್ಥ ಆಗಲ್ಲ, ದೇವ್ರು ಮಾಡ್ತಾನೆ. ಯಸ್ಮಿನ್ ವಿರುದ್ಧಗತಯೋ ಪೆನಿಶಂ ಪತಂತಿ ಇತ್ಯಾದಯೋ ವಿವಿಧ ಶಕ್ತಯ ಅನುಪೂರ್ವ್ಯಾ ಇತಿ ವಚನ. ಭಾಗವತದ ವಾಕ್ಯ. ಯಸ್ಮಿನ್ ಇದಂ ವಿರುದ್ಧಗತಯ ಅಪಿ ಅನಿಶ ವಿರುದ್ಧಗತಯ. ಡಯಾಗ್ನಲ್ಲಿ ಆಪೋಸಿಟ್ ಥಿಂಗ್ಸ್ ದೇವರಲ್ಲಿ ಸತತ ಇರುತ್ತೆ. ಯಾವಾಗಲೂ ದೇವರು ಹಾಗೆ ಮಾಡ್ತಾರೆ. ಎಷ್ಟು ಆಶ್ಚರ್ಯ. ಪತಂತಿ ವಿದ್ಯಾದಯೋ ವಿವಿಧ ಶಕ್ತಯ ಅನುಪೂರ್ವ. ಯಾವ್ಯಾವ ವಿದ್ಯಾ ಅಂದ್ರೆ ಜ್ಞಾನ. ಜ್ಞಾನಾದಿ ಎಲ್ಲಾ ಶಕ್ತಿಗಳು ಪರಮಾತ್ಮನ ಹೇಗಿವೆ ಅಂತ ಕೇಳಿದ್ರೆ ಚಿಂತ್ಯ ಅಚಿಂತ್ಯ ಚೂರು ಅರ್ಥ ಆಗುತ್ತೆ, ಬಹುಭಾಗ ಅರ್ಥನೇ ಆಗುತ್ತೆ. ಅಂದ್ರೆ ಶಕ್ತಿ ಅಂತ ಅರ್ಥ ಆಗುತ್ತೆ ಹೊರತು ಪೂರ್ತಿ ನೇಚರ್ ಅರ್ಥ ಆಗೋದಿಲ್ಲ. ಇದಕ್ಕೆ ಇಲ್ಲೇನು ಆಧಾರ ಅಂದ್ರೆ ಆನುಪೂರ್ವ್ಯ. ಆನುಪೂರ್ವಿ ಅಂದ್ರೆ 1 by 1 ಅಲ್ಲ, ಆನುಪೂರ್ವಿ ಶ್ರುತಿರ್ ವೇದ. ವೇದಗಳು ಅಂತ ನಿತ್ಯಾನುಪೂರ್ವಿ ಅವರು. ಅದಕ್ಕೆ ಆನುಪೂರ್ವಿ ಅಂತ ವೇದಗಳ ಹೆಸರಿದೆ. ವೇದದ ಪ್ರಮಾಣ ಇದೆ. ಏನ್ ಪ್ರಮಾಣ? ಇಷ್ಟೊತ್ತು ಬಂತಂದ್ರೆ ಇದರಲ್ಲೂ ಬಂತು, ಅದರಲ್ಲೂ ಬಂತು. ಎಲ್ಲದರಲ್ಲೂ ಪರಮಾತ್ಮರ ಶಕ್ತಿ ಎಂಬುದು ಅಚಿಂತ್ಯ ಮತ್ತು ಅದ್ಭುತ. ಕೆಲವು ಅಚಿಂತ್ಯ ಆಗಿದ್ರೆ ಅದ್ಭುತ. ಕೆಲವು ಕೆಟ್ಟ ಕೆಲಸ ಹೇಗೆ ಮಾಡಿ ತಲೆ ಕೆಡ್ಸೋಳಕ್ ಹೋಗಲ್ಲ. ಅದಕ್ಕೆ ಅಂದ್ರೆ ಇದು ದೊಡ್ಡ ಅದ್ಭುತ ಅಲ್ಲ, ಮತ್ತು ಕನ್ಸ್ಟ್ರಕ್ಟಿವ್ ಅಲ್ಲ, ಡಿಸ್ಟ್ರಕ್ಟಿವ್. ಯಾವುದನ್ನ ಅರ್ಥ ಮಾಡ್ಕೊಳಕ್ ಹೋಗ್ತೇವೆ ಅದು ಬೇಕಾಗಿರ್ಬೇಕು. ನಮಗೆ ಮಾಡಕ್ ಬರಬಾರ್ದು, ಮತ್ತೆ ಯಾರಿಗೂ ಮಾಡಕ್ ಬರಬಾರ್ದು. ಅದೇ ನಮಗೆ ಮಾಡಕ್ ಬರೋದು ಬೇರೆಯವ್ರು ದೊಡ್ಡವ್ರು ಮಾಡ್ತಾರೆ, ಆದ್ರೆ ದೇವ್ರು ಮಾಡಕ್ ಕೆಲಸ ಯಾರು ಮಾಡಕ್ ಬರೋದೆ. ಅನನ್ಯ ಅಂದ್ರೇನು? ಅನ್ಯಾಶಕ್ಯ, ಹುಡುಗರಿಗೆ ಅಶಕ್ಯವಾದದ್ದು ಅಂತ. ಅಲ್ಲಿಗೆ ನಾಳೆ ದಿವಸ ಆನುಪೂರ್ವಿ. ಆನುಪೂರ್ವಿ ಶಬ್ದಕ್ಕೆ ಬೇರೆ ಅದು ಕ್ರಮವಾಗಿ ಅಂತ ಒಂದು ಅರ್ಥ. ಇಲ್ಲಿ ಹಾಗಲ್ಲ. ಆನುಪೂರ್ವಿ ವೇದದ ಒಂದು ಹೆಸರು ಆನುಪೂರ್ವಿ ಅಂತೆ. ಆನುಪೂರ್ವಿ ಅಂತಂದ್ರೆ ವೇದದ ಆಧಾರದಿಂದ ನನ್ಗೆ ಗೊತ್ತಾಗ್ತಾ ಇದೆ ಅಂತ ಭಾಗವತದ ಮಾತು. ಅದಕ್ಕೆ ನಾಳೆ ದಿವಸ ಇದು ಮುಗಿಯುತ್ತೆ. ನಾಳೆ ನೋಡೋಣ. ಸರ್ವೇ